ನಿಮ್ಮ ಮುಖಾಂತರ ನಾನು ಎಲ್ಲ ನಮ್ಮ ಸಿಬ್ಬಂದಿಗಳು, ಕ್ರೈಮ್ ಸ್ಟಾಫ್ ಆಗಲಿ, ನಮ್ಮ DYSPಗಳಾಗಲಿ, CPIಗಳಾಗಲಿ, ಕಳೆದ ತಿಂಗಳು ಯಾವ ಪ್ರಾಪರ್ಟಿಯನ್ನು ಕಳ್ಳತನ ಕೇಸ್ಗಳಾಗಲಿ ಬೇರೆ ಬೇರೆ ಕೇಸ್ಗಳಲ್ಲಿ ಎಷ್ಟು ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ನಾನು ಹಂಚ್ಕೋಬೇಕಂತಿದ್ದೇನೆ. ಕಳೆದ ತಿಂಗಳಲ್ಲಿ ಸುಮಾರು 38 ಮೋಟಾರ್ ಬೈಕ್ಗಳನ್ನು ನಾವು ರಿಕವರ್ ಮಾಡಿದ್ದೇವೆ. ಇವೆಲ್ಲ ಸ್ಟೋಲನ್ ಪ್ರಾಪರ್ಟೀಸ್ ಆಗಿದ್ದಾವೆ, ಕಳ್ಳತನವಾಗಿದ್ದಾವೆ. ಈ ಟೂ ವೀಲರ್ಸನ್ನು ನಾವು 38 ಟೂ ವೀಲರ್ಸನ್ನು ರಿಕವರ್ ಮಾಡಿದ್ದೇವೆ. ಹಾಗೂ ಸುಮಾರು 8 ಪಂಪ್ ಸೆಟ್ಗಳು ರೈತರು ಯೂಸ್ ಮಾಡುವ ಪಂಪ್ ಸೆಟ್ಗಳನ್ನು ಕೂಡ ನಾವು ಒಂದು ಕಳ್ಳತನ ಪ್ರಕರಣದಲ್ಲಿ ನಾವು ರಿಕವರ್ ಮಾಡಿದ್ದೇವೆ. ಇದಲ್ಲದೆ ಒಂದು 4 ವೀಲರ್ ಕೂಡ ನಾವು ರಿಕವರ್ ಮಾಡಿದ್ದೇವೆ. ಇದಲ್ಲದೆ ಒಂದು ಸುಮಾರು 25 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ಕೂಡ ನಾವು ಒಂದು ಅಕ್ರಮವಾಗಿ ಸಾಗಣೆ ಮಾಡ್ತಿರೋ ವೆಹಿಕಲನ್ನು ನಾವು ಇಂಟರ್ಸೆಪ್ಟ್ ಮಾಡಿ ಕೇಸ್ ಮಾಡಿ ಪಡಿತರ ಅಕ್ಕಿಯನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಸೊ ಇಷ್ಟೆಲ್ಲ ಪ್ರಾಪರ್ಟಿಯನ್ನು ನಾವು ರಿಕವರ್ ಮಾಡಿದ್ದು ಅಂತ ಹೇಳ್ಕೊಳ್ಳೋಕ್ಕೆ ನಾನು ತುಂಬ ಸಂತೋಷವಾಗಿದ್ದೇನೆ. ಹಾಗೂ ಅದರಲ್ಲಿ ಭಾಗಿಯಾಗಿದ್ದ ಎಲ್ಲ ಕ್ರೈಮ್ ಸ್ಟಾಫ್ ಕೂಡ ನಾನು ಪ್ರಶಂಸೆ ನೀಡ್ತಾ ಇದ್ದೇನೆ. ಅವರಿಗೆ ಮುಂದೆ ಕ್ಯಾಶ್ ರಿವಾರ್ಡ್ ಕೂಡ ಕೊಡ್ತಾ ಇದ್ದೇನೆ. ಇದಲ್ಲದೆ ಇಲ್ಲಿ ಯಾವ ಕೇಸ್ಗಳಲ್ಲಿ ರಿಕವರ್ ಆಗಬೇಕಾದ ಪ್ರಾಪರ್ಟಿ ಇದೆಯೋ ಅದನ್ನು ಕೂಡ ನಾವು ಬಹಳ ಪ್ರಾಮುಖ್ಯತೆಯಿಂದ ನಾವು ಆ ಕೇಸ್ಗಳನ್ನು ನಾವು ಟ್ರೇಸ್ ಮಾಡಿ ಆ ಪ್ರಾಪರ್ಟಿಯನ್ನು ಕೂಡ ಕಳ್ಕೊಂಡಿದ್ದವರಿಗೆ ಹಸ್ತಾಂತರಿಸಲು ನಾವು ನಮ್ಮ ಇಲಾಖೆಯ ಕಷ್ಟಪಟ್ಟು ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು. ಟೋಟಲ್ ವ್ಯಾಲ್ಯೂ ಇಸ್ ಅರೌಂಡ್ 38,29,000. ಹೆಚ್ಚಿನ ಸಂಖ್ಯೆಯಲ್ಲಿ ಮೋಟಾರ್ ಬೈಕ್ಗಳಿವೆ. ಬಸವ ಕಲ್ಯಾಣ, ಹೇಮಲ್ಖೇಡ, ಹುಮ್ನಾಬಾದ್, ಬಾಲ್ಕಿ, ಜನವಾಡ, ಅನ್ನಾಯ್ಕೇಡ್. ಪಡಿತರಕ್ಕಿ 25 ಕ್ವಿಂಟಲ್ ಇದೆ. ಜನವಾಡ ಪೊಲೀಸ್ ಸ್ಟೇಷನ್ ಆಗಿದೆ ಕೇಸು. ನಮ್ಮವರು ನಿನ್ನೆ ಕಾರ್ಯಾಚರಣೆ ನಡೆಸಿದ್ದಾರೆ. ಆರೋಪಿಗಳ ಹೆಸರು ಸರ್, ಪ್ರತಿ ಸಲ ಅಕ್ಕಿ ಗಾಡಿಗಳು ಹಿಡಿತ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ಪ್ರತಿ ಸಲ ಅಕ್ಕಿ ಗಾಡಿಗಳು ಹಿಡಿತ್ರಿ. ಬಟ್ ಅದ ಕಡಿವಾಣ ಹಾಕಕ್ಕೆ ಯಾಕೆ ಆಗ್ತಾ ಇಲ್ಲ ಸರ್? ಮಾಲೀಕರಿಗೆ ಗಾಡಿಗೆ ಹಿಡಿತ್ರಿ, ಆ ಗಾಡಿ ತಂದು ಹಚ್ತ್ರಿ, ಒಳಗೆ ಅಕ್ಕಿ ಯಾರು ಇದು ಮಾಡ್ತಿದ್ರೆ ಅವ್ರ ಮೇಲೆ ಆಕ್ಷನೇ ಆಗಲ್ಲ. ನೋಡಿ, ಯಾರು ಇದರಲ್ಲಿದ್ದಾರೆ, ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ನಾವು ತನಿಖೆ ಹಂತದಲ್ಲಿ ಪತ್ತೆ ಮಾಡ್ತಾ ಇದ್ದೇವೆ. ಅಲ್ಲದೆ ಇದರ ಕಡಿವಾಣ ಹಾಕಬೇಕಂದ್ರೆ ನಾವು ಫುಡ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಮುಂದಿನ ಕಾರ್ಯಾಚರಣೆ ಮಾಡಬೇಕಾಗ್ತದೆ. ಈಗಲೇ ಅವರು ನಮಗೆ ಕೋಆಪರೇಟ್ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ದಾರೆ. ಖಂಡಿತ ಇದಕ್ಕೆ ಕಡಿವಾಣ ಹಾಕ್ತೇವೆ. ಕೆಲವರು ಹ್ಯಾಬಿಚುವಲ್ ಇದ್ದಾರೆ. ಬೈಕ್ ಕಳ್ಳರಲ್ಲಿ ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದು ವಾಸ್ತವ. ಹ್ಯಾಬಿಚುವಲ್ ಅಫೆಂಡರ್ಸ್ ನಾವು ಒಟ್ಟು ಜಿಲ್ಲೆಯಲ್ಲಿ ಇರೋಕ್ಕೆ ನಾವು ಬಿಡುವುದಿಲ್ಲ. ಅವ್ರನ್ನ ಖಂಡಿತ ಗಡಿಪಾರು ಮಾಡ್ತೇವೆ. ಅನ್ಫಾರ್ಚುನೇಟ್ಲಿ ಯಾರ್ಯಾರು ಹ್ಯಾಬಿಚುವಲ್ ಇದ್ದಾರೆ, ಜೈಲಿಂದ ಹೊರಗಡೆ ಬಂದ ತಕ್ಷಣ ಮತ್ತೆ ಇನ್ವಾಲ್ವ್ ಆಗ್ತಿದ್ದಾರೆ, ಮತ್ತೆ ಜೈಲು ಹೋಗ್ತಿದ್ದಾರೆ. ನಾವು ಇರುವ 2-3 ದಿನಗಳಲ್ಲಿ ಮಾತ್ರ ಈ ನ್ಯೂಸೆನ್ಸ್ ಅನ್ನು ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ನಮ್ಮ ಜುರಿಸ್ಡಿಕ್ಷನ್ ಇನ್ಸ್ಪೆಕ್ಟರ್ಗಳಿಗೆ ಹಾಗೂ ಬೀಟ್ PC-ಗಳಿಗೆ ಈ ವಿಷಯವನ್ನು ತಿಳಿಸಿದ್ದೇವೆ. ಹಾಗೂ ಪ್ರಿಸನ್ಸ್ ಅವರಿಗೆ ಕೂಡ ನಾವು ಇತ್ತೀಚೆಗೆ ಒಂದು ಡ್ರೈವ್ ನಡೆಸಿದ್ದೇವೆ. ಯಾವ ಹ್ಯಾಬಿಚುವಲ್ ಅಫೆಂಡರ್ಸ್ ಬೇಲ್ ಪಡೆದು ಹೊರಗಡೆ ಬರ್ತಿದ್ದಂಗೆ ಆ ಮಾಹಿತಿಯನ್ನ ಪ್ರಿಸನ್ ಅಫಿಷಿಯಲ್ಸ್ ನಮ್ಮ ಲೋಕಲ್ ಪೊಲೀಸರೊಟ್ಟಿಗೆ ಶೇರ್ ಮಾಡ್ಕೊಳ್ತಾರೆ. ಅವರು ಹೊರಗಡೆ ಬರ್ತಾ ಇದ್ದಂಗೆ ಅವರನ್ನು ಟ್ರೇಸ್ ಮಾಡ್ತಾರೆ. ಅವರ ಚಲನವಲನಗಳನ್ನು ನಾವು ವಿ ವಿಲ್ ಸ್ಟಡಿ, ಎಲ್ಲೆಲ್ಲೂ ಹೋಗ್ತಿದ್ದಾರೆ ಏನಂತ ಅವರನ್ನು ಬೈಂಡ್ ಓವರ್ ಮಾಡೋದು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅದೇ ರೀತಿ ಹ್ಯಾಬಿಚುವಲ್ ಅಫೆನ್ಸ್ ಮಾಡ್ಕೊಳ್ತಾ ಹೋದರೆ ಗಡಿಪಾರ ಮಾಡೋಕ್ಕೂ ಕೂಡ ನಾವು ಯೋಚನೆ ಮಾಡೋದು. ಅಂತಾರಾಜ್ಯದವರು ಇದ್ದಾರೆ, ಎಲ್ಲ ಥರವೂ ಇದ್ದಾರೆ. ಲೆಕ್ಕ ಗ್ರೂಪ್ನಲ್ಲಿ ಎಷ್ಟು ಜನ ಇದ್ದಾರೆ? ಈ ಸದ್ಯಕ್ಕೆ ಈ 38 ಬೈಕ್ಸ್ ರಿಕವರಿ ಮಾಡಿದ್ರಲ್ಲಿ ಅಕ್ಯೂಸ್ಗಳು ಸುಮಾರು 18 ಜನ ಇದ್ದಾರೆ. ಏಜ್ 20-30 ಮಧ್ಯೆ ಇದ್ದಾರೆ ಮ್ಯಾಕ್ಸಿಮಮ್. ಹುಮ್ನಾಬಾದ್, ಹೌದು, 3 ಕಾರ್ಟನ್ ಗೋಲ್ಡ್ ಫಿಲಾಕ್ಸ್ ಸಿಗರೆಟ್ಗಳನ್ನು ಕೂಡ ಆರೋಪಿ ರಾಜಸ್ಥಾನವನಂತೆ
ಶಾಪಿಂದ ಡೈರೆಕ್ಟ್ಲಿ ಕಳ್ಳತನ ಮಾಡಿದ್ದಾರೆ. ಇಟ್ ಈಸ್ ಅ ಸ್ಟೋಲೆನ್ ಗೂಡ್ಸ್. ಇಟ್ ಈಸ್ ಅ ಸ್ಟೋಲೆನ್. ಇದು 1 4 ವೀಲರ್ ಅಂತ ಹೇಳ್ತೀವಿ ಸರ್, ಯಾವುದಿದೆ ಮತ್ತು ಎಲ್ಲಿ ಯಾವ ತಾಲೂಕು ಸರ್? ನೋಡಿ, ಒಂದು 1 4 ವೀಲರ್. ಹೌದು, ಎಲ್ಲಿಂದಿದೆ? 1 4 ವೀಲರ್. ಓ, ಇದು ಪಡಿತರಕ್ಕೆಯಲ್ಲಿ ಮಾಡಿದ್ದಾರೆ. ಓಹ್, ಅದೇ ಪಡಿತರಕ್ಕೆ 25 ಕ್ವಿಂಟಲ್ ಇದೆ. ಸರ್, ಸಿಟಿ ಲಿಮಿಟ್ಸ್ ಅಲ್ಲಿ ಬೀಟ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ನಾವು ಬೀಟ್ ವ್ಯವಸ್ಥೆ ಬಗ್ಗೆ ತುಂಬಾ ಸೀರಿಯಸ್ ಆಗಿದ್ದೇವೆ. ಮುಂದೆ ಇನ್ನೂ ನೋಡ್ತೀರಾ. ನನ್ನ ಪ್ರಕಾರ ಒಬ್ಬ ಬೀಟ್ ಪಿ ಸಿ ಆ ಬೀಟ್ಗೆ ಒಬ್ಬ SP ಆಗಿರ್ತಾರೆ. ಆ ಬೀಟ್ಗೆ ಅವರೇ ಬೀಟ್ ಪಿ ಸಿನೇ ಇನ್ಸ್ಪೆಕ್ಟರ್ ಆಗಿರ್ತಾರೆ, DYSP ಆಗಿರ್ತಾರೆ, SP ಆಗಿರ್ತಾರೆ. ಆ ರೀತಿಯಲ್ಲಿ ಅವ್ರ ಕಡೆಯಿಂದ ಕೆಲಸ ತೆಗಿಬೇಕಂತಿದ್ದೇವೆ. ಮುಂದೆ ಅವರ ಕೆಲಸ ನೀವು ನೋಡ್ತೀರಾ. ಯಾಕಂದ್ರೆ ಸಿಟಿ ಲಿಮಿಟ್ಸ್ ಅಲ್ಲಿ ಹೌದು. ನೋಡಿ, ಪ್ರಿಲಿಮಿನರಿ ಎಂಕ್ವೈರಿಗಾಗಿ ನಾವು ಅಡಿಷನಲ್ SP ಗೆ ನಿನ್ನೆ ಒಂದು 11th ಬಂದಿದ್ದು ಕರೆಕ್ಟೇ. 11th ನಾವು ಅಡಿಷನಲ್ SP ಗೆ ಪ್ರಿಲಿಮಿನರಿ ಎಂಕ್ವೈರಿ ಮಾಡಿ ಕೊಟ್ಟಿದ್ದೇವೆ. ಅದರಿಂದ ವರದಿ ಬಂತು. ಅವರ ವರದಿ ಮೇರೆಗೆ ನಿನ್ನೆ ನಾವು FIR ಕೂಡ ದಾಖಲಿಸಿದ್ದೇವೆ. FIR ಜಸ್ಟ್ ನಿನ್ನೆ ದಾಖಲಾಯಿತು. ಸೊ ತನಿಖೆಯಲ್ಲಿದೆ. ಯಾವ ಸ್ಟೇಷನ್? ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ದಾಖಲಾಗಿದೆ. ಅವರು ಕೊಟ್ಟಿದ್ದು, ಕಮಿಷನರ್ ಅವರು ಕೊಟ್ಟಿದ್ದು 2 ಆರೋಪಿಗಳು ಅಂಡ್ ಇತರರು ಅಂತಿದ್ದಾರೆ. ನೋಡೋಣ, 2 ಆರೋಪಿಗಳ ಹೆಸರು ಹೆಸರು ಅಲ್ಲ, ಹುದ್ದೆಗಳನ್ನು ಹೇಳ್ತೇನೆ. ಹಿಂದಿನ ಬೋಡಾ ಕಮಿಷನರ್, ಹಿಂದಿನ ಬೋಡಾ ಚೇರ್ಮನ್ ಅಂತ ಕೊಟ್ಟಿದ್ದಾರೆ ಅವರು. ಡೆಸಿಗ್ನೇಷನ್ ನಾಟ್. ಇತರರಲ್ಲಿ ಯಾರಿದ್ದಾರೆ ಸರ್? ಇತರರಲ್ಲಿ ಯಾರಿದ್ದಾರೆ ಅಂತ ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. ದೇರ್ ಇಸ್ ನೋ ಪೊಲಿಟಿಕಲ್ ಪ್ರೆಷರ್. ದೇರ್ ಇಸ್ ನೋ ಪೊಲಿಟಿಕಲ್ ಪ್ರೆಷರ್. ಒಂದು ಕಮಿಟಿಯನ್ನು ಮಾಡಿದ್ದಾರೆ ಅವರು, ಎಂಕ್ವೈರಿ ಕಮಿಟಿ ರಿಪೋರ್ಟ್ ಆಧಾರಿತವಾಗಿ FIR ಮಾಡಿದ್ದಾರೆ. ಸರ್, ಎಷ್ಟು ಕೋಟಿ ಆಗಿದೆ ಅಂತ ಏನಾದರೂ ತಮ್ಮ ಮಾಹಿತಿ? ಅವರು ಯಾವ ಫಿಗರ್ ಅಂತೂ ಏನು ಕೊಟ್ಟಿಲ್ಲ. ಅವರು 409 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ 409. ಇದರಲ್ಲಿ ಸರ್ ಏನಿದೆ ಟರ್ಮ್ಸ್ ಕಂಡೀಷನ್? ಅಂದ್ರೆ ಇದಕ್ಕೆ ಸಂಬಂಧ 7 years ತನಕ ಇದೆ ಪನಿಷ್ಮೆಂಟ್. ನಾನ್ ಬೆಲಿಯಬಲ್ ಸರ್? ಎಸ್, ನಾನ್ ಬೆಲಿಯಬಲ್. ನಾವು ವಿ ಆರ್ ಸ್ಟಿಲ್ ಇನ್ ದ ಪ್ರಿಲಿಮಿನರಿ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್. ನೋಡೋಣ ಇನ್ವೆಸ್ಟಿಗೇಷನ್ ಯಾವ ಕಡೆ ಹೋಗ್ತದೆ. ಯಾವ ಮಟ್ಟಕ್ಕೆ ಅಫೆನ್ಸ್ ಆಗಿದೆ, ಎಷ್ಟು ಎವಿಡೆನ್ಸ್ ಇದೆ, ಎವಿಡೆನ್ಸ್ ಪ್ರಕಾರ ಹೋಗ್ತೇವೆ. No, we will do it a very speed investigation. We will do it. 2 ಸಲ ಚರ್ಚೆಗೆ ಸರ್ ತ್ವರಿತವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂಡ್ ಅಷ್ಟೇ ಬೇಗವಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ. ಎವಿಡೆನ್ಸ್ ಯಾವ ರೀತಿ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಆ ರೀತಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಸರ್, ಈಗ ಶಾಲೆ ಮಕ್ಕಳಿಗೆ ಹೋಗ್ತಕ್ಕಂಥ ಆಟೋಗಳು LKG UKG ಆಟೋ ಇರ್ತಾವೆ. ಒಂದು 10 ರಿಂದ 15 ಮಕ್ಕಳು ತುಂಬ್ತಾ ಇದ್ದಾರೆ ಸರ್. ಕಡಿವಾಣಕ್ಕೆ ಆಗ್ತಾ ಇಲ್ಲ ಸರ್. ದಟ್ ಈಸ್ ಅ ಪ್ಯೂರ್ಲಿ ಅಫೆನ್ಸ್. ವಿ ವಿಲ್ ನಾಟ್ ಟಾಲರೇಟ್ ಇಟ್. ಅಷ್ಟು ಜನರನ್ನ, ಅಷ್ಟು ಮಕ್ಕಳನ್ನ ಹಂಚಿಸ್ಕೊಂಡು ಹೋಗೋದು ಅಪಾಯನೇ. ಅದು ಈಗ ಮುಂದೆ ಸೀಟಲ್ಲಿ ಹಿಂಗೆ ಜಗ್ಬಿದ್ದು ಹೋಗ್ತದೆ ಸರ್. ಅದು ನಮ್ಮ ಗಮನಕ್ಕೆ ಬಂದರೆ ಖಂಡಿತ ನಾವು ಕೇಸ್ ಹಾಕ್ತೇವೆ. ದೇರ್ ಇಸ್ ಜೀರೋ ಟಾಲರೆನ್ಸ್ ಫಾರ್ ಇಟ್. ಎಲ್ಲ ಸ್ಕೂಲಲ್ಲಿ ಸರ್, ಪ್ರೈವೇಟ್ ಸ್ಕೂಲ್ ಜೀರೋ ಟಾಲರೆನ್ಸ್ ಫಾರ್ ಇಟ್. ನಾವು ಖಂಡಿತ ಕಾನೂನು ಕ್ರಮ ಕೈಗೊಳ್ತೇವೆ. ಈ ಸ್ಕೂಲ್ ಮಕ್ಕಳನ್ನು ಕರ್ಕೊಂಡು ಹೋಗುವ ಆಟೋಗಳು, ಓಮ್ನಿ ಬಸ್ಗಳು, ಈ ಡ್ರೈವರ್ಗಳನ್ನು ಕರೆಸಿ ಒಂದು ಸಭೆ ನಡೆಸ್ತೇವೆ. ನಾವು ಮುಂಚಿತವಾಗಿ ಹೇಳ್ತೇವೆ ಅವರ ಪರ್ಮಿಟ್ ಎಷ್ಟಿದೆಯೋ RTO ಅಧಿಕಾರಿಗಳೊಟ್ಟಿಗೆ ಸೇರಿಕೊಂಡು ಒಂದು ಸಭೆ ನಡೆಸಿ, ನಿಮ್ಮ ಪರ್ಮಿಟ್ ಇಷ್ಟೇ, ಪರ್ಮಿಟ್ ಪ್ರಕಾರ ಅಷ್ಟೇ ಜನ ನೀವು ಕರ್ಕೊಂಡು ಹೋಗಿ ಒಂದು ಸಭೆ ಕೂಡ ನಡೆಸ್ತೇವೆ. ಅದಕ್ಕೆ ಕೂಡ ನಿಮ್ಮನ್ನು ಕರೀತೀವಿ. LKG UKG ಮಕ್ಕಳಿದ್ದಾರೆ ಸರ್. ಅದರಲ್ಲಿ ದಟ್ ಡ್ರೈವ್ ವಿಲ್ ಅಗೇನ್ ಹ್ಯಾಪನ್. ಒಂದು ಸಭೆ ನಡೆಸ್ತೇವೆ, ಮುಂಚಿತವಾಗಿ ಎಲ್ಲ ಹೇಳ್ಬಿಡ್ತೇವೆ ಅವ್ರಿಗೆ, ಎಲ್ಲ ಕಾನೂನಿನ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೇವೆ ಅವ್ರಿಗೆ. ಅದಾದ ನಂತರ ಕೂಡ ನಾವು ಮುಂದುವರಿಸ್ಕೊಂಡು ಹೋದ್ರೆ ಖಂಡಿತ ಕೇಸಸ್ ಆಗ್ತೇವೆ. ಓಕೆ, ಅದೇ ನಾನು ಹೇಳಿದೆ, ಕಾನೂನಿನ ಅವೇರ್ನೆಸ್ ಖಂಡಿತ ಕ್ರಿಯೇಟ್ ಮಾಡ್ತೇವೆ. ಪ್ರತಿ ತಿಂಗಳು ಕೊನೆಯ ಅಂಗಡಿಯಿಂದ ಕಳ್ಳತನ ಆಗಿದೆ.